ಪ್ರಿಯತಮೆ ಬಾ ಪ್ರಿಯತಮೆ ಬಾ ಪ್ರಣಯದ ಅನುಭವ ಸೇರಿತು ಬಾ ಪ್ರಣಯದ ಅನುಭವ ಸೇರಿತು ಬಾ ಕನಸಲು ನೀನೆ ಮನಸಲು ನೀನೆ ಕನಸಲು ನೀನೆ ಮನಸಲು ನೀನೆ ನನ್ನ ಮನವ ಪ್ರಾಣಿಯು ನೀನೆ ನನ್ನೇ ಮನವ ಪ್ರಾಣಿಯು ನೀನೆ ಅಂದ ಚಂದದಿಂದ ಬಂದು ಸಂಜೆ ರಾಣಿ ಅಂದ ಚಂದದಿಂದ ಬಂದು ಸಂಜೆ ರಾಣಿ ಅಂದ ಚಂದದಿಂದ ಬಂದು ಸಂಜೆ ರಾಣಿ ಪ್ರಿಯತಮೆ ಬಾ ಪ್ರಿಯತಮೆ ಬಾ ಪ್ರಣಯದ ಅನುಭವ ಸೇರಿತು ಬಾ ಪ್ರಣಯದ ಅನುಭವ ಸೇರಿತು ಬಾ ಪ್ರಿಯತಮೆ ಬಾ ಮನೆಗೋ ಗಣ ನೀನ್ ಕಣ್ಣು ನೋಡ್ಬಿಡಿ ಮಗ ನೀ ಕೇಳಿದ್ವಿ ಮಗ ಹೇಳ್ಮವ ಹೆಸರು ಹೇಳೋದು ಕೈ ಒಂದಕ್ಕೆ ನೀನ್ ಕಣ್ಣು ನೋಡ್ಬಿಡಿ ಹಾಗಾದ್ರೆ ಇವ್ನು ಒಂದ್ ದಿವಸಕ್ಕೆ ಎಷ್ಟು ಸತಿ ಹೇಳ್ತಾನೋ ಗೊತ್ತಿಲ್ಲ ಹೇಳೋದು ಎಷ್ಟು ಸತಿನೇ ಹೇಳೋದು ಎಲ್ಲ ಒಂದೇ ಸತಿ ಆಯ್ತು ಕಣೆ ರೀ ನಾನು ಅಷ್ಟೊತ್ತಿಂದ ನೋಡ್ತಾ ಇದ್ದೀನಿ ಅದೇನೋ ಕೈ ಸಣ್ಣ ಮಾಡ್ತಾ ಇರೋದು ಅಲ್ಲಿ ಕೈ ಸಣ್ಣ ಕಡೆ ನನ್ ಕೈ ಒಂದಕ್ಕೆ ನಿನ್ ಕಣ್ಣು ಬರುವಂತ ಕಡೆ ಎರಡು ಚಿನ್ನ ಕಣ್ಣು ನಿನ್ ಕಣ್ ಸೇದಾಗ ನಿನ್ ಕೈ ಸೇದಾಗ ನನ್ ಕೈ ಸೇದಾಗ ನನ್ ಕಣ್ ಸೇದಾಗ ಅಂತೀರ ನೀ ಕಟ್ಕೊಂಡಿದ್ದೀರ ಕಾಳು ಅವ್ರ ಕಣ್ ಸೇದವ್ರು ತಗೋ ಯಾರೋ ಹೆಂಗಸು ಬರ್ತಾ ಇದ್ದಾಳೆ ಗಂಡು ಮುಟ್ಟ ಕಟ್ಕೊಂಡು ಉಪಾಯ ಮಾಡಿ ಅವನ ಕರ್ಕೊಂಬರಿ ಕಿತ್ಕೊಂಡು ಹೋಗ್ಬಿಡವ ಅಂತ ಕಡೆ ಹೋಗಿ ಚಿನ್ನ ಕರ್ಕಮ್ಮ ಅದಕ್ಕೆ ಮತ್ತೆ ನನಗೇನು ಮಕ್ಕಳಾಯ್ತೇನೋ ಗರ್ಗ ಮನೆ ತಂದು ನನ್ನ ನೋಡ್ತಾನೆ ಅಲ್ಲೇನೋ ಬರೋ ಹೆಂಗಸು ನೋಡ್ತಾನೆ ನಿನ್ನ ಕಡೆ ಹೋಗಿ ಕರ್ಕೊಂಬರ್ವಾ ಚಿನ್ನ ಮಗ ಒಂದ್ ಕೆಲಸ
ಕಣೆ ಆ? ಆಯ್ತಾ ಜಾಣ ನನ್ ಮಾವ ಆಯ್ತು ಕಣೆ ಮಾವ ಆಯ್ತು ಕಣೆ ಹೂವಂತಿಯ ಮಾವ ಹೂವಂತಿಯ ಮಾವ ಒಳ್ಳೆಯ ಸಮಯ ಒಳ್ಳೆಯ ಸಮಯ ಒಳ್ಳೆಯ ಸಮಯ ಒಳ್ಳೆಯ ಸಮಯ ಒಳ್ಳೆ ಸಮಯವು ಕಳ್ಳತನ ಮಾಡೋದಕ್ಕೆ ಒಳ್ಳೆ ಸಮಯವು ಒಳ್ಳೆ ಸಮಯವು ಒಳ್ಳೆ ಸಮಯ ಒಳ್ಳೆ ಸಮಯ ಒಳ್ಳೆ ಸಮಯ ಒಳ್ಳೆ ಸಮಯ ಒಳ್ಳೆ ಸಮಯವು ಕಳ್ಳತನ ಮಾಡೋದಕ್ಕೆ ಒಳ್ಳೆ ಸಮಯವು ಒಳ್ಳೆ ಸಮಯವು ಸಣ್ಣ ಸಣ್ಣ ಮನೆಗೆ ಈಗ ಸಣ್ಣ ಹಾಕುವೆ ಇರೋದೆಲ್ಲ ಈಗ ನಾನು ಬೇಗ ಹೋಗುವೆ ಕಂಡ ಕಂಡ ಮನೆಗೆ ಈಗ ಸಣ್ಣ ಹಾಕುವೆ ಇರೋದೆಲ್ಲ ಈಗ ನಾನು ಬೇಗ ಹೋಗುವೆ ಒಳ್ಳೆ ಸಮಯ ಒಳ್ಳೆ ಸಮಯ ಒಳ್ಳೆ ಸಮಯ ಒಳ್ಳೆ ಸಮಯ ಒಳ್ಳೆ ಸಮಯವು ಕಳ್ಳತನ ಮಾಡೋದಕ್ಕೆ ಒಳ್ಳೆ ಸಮಯ ಒಳ್ಳೆ ಸಮಯ ಒಳ್ಳೆ ಸಮಯವು ಅಡ್ಡ ಬೆಟ್ಟ ಗುಡ್ಡದಲ್ಲಿ ವಾಸ ಮಾಡುವೆ ಎದುರು ಬಂದವನ ತಲೆ ತೆರೆಯುವೆ ಅಡ್ಡ ಬೆಟ್ಟ ಗುಡ್ಡದಲ್ಲಿ ವಾಸ ಮಾಡುವೆ ಎದುರು ಬಂದವನ ತಲೆ ತೆರೆಯುವೆ ಒಳ್ಳೆ ಸಮಯ ಅಡ್ಡ ಬೆಟ್ಟ ಗುಡ್ಡದಲ್ಲಿ ವಾಸ ಮಾಡುವೆ ಎದುರು ಬಂದವನ ತಲೆ ತೆರೆಯುವೆ ಒಳ್ಳೆ ಸಮಯ ಒಳ್ಳೆ ಸಮಯ ಒಳ್ಳೆ ಸಮಯ ಒಳ್ಳೆ ಸಮಯ ಒಳ್ಳೆ ಸಮಯವು ಕಳ್ಳತನ ಮಾಡೋದಕ್ಕೆ ಒಳ್ಳೆ ಸಮಯ ಒಳ್ಳೆ ಸಮಯವು ಪರಮಾತ್ಮ ಏನ್ ಆಶ್ಚರ್ಯ ಒಂದಿನ ಹಿಂದಿನ ತನಕ ಎಷ್ಟೋ ಜನರ ಬುರುಡೆ ಹೊಡೆದಿದನು ಎಷ್ಟೋ ಮನೆಯಲ್ಲಿ ಕಳ್ತನ ಮಾಡಿದನು ಈ ದಿನ ಯಾತಕಣ ನನ್ನ ಕೈಲಿರೋ ಆಯುಧವೇ ಕೆಳಗಡೆ ಬಿದ್ದು ಜಾರಿ ಬಿದ್ದು ಹೋಗಿಲ್ಲ ಪರಮಾತ್ಮ ಈ ಸಾಧು ಯಾರಾಗಿರ್ಬೋದು ವಿಚಾರಿಸಿ ನೋಡೋಣ ನೀನ್ ಹೆಂಗಾರ ವಿಚಾರಿಸ್ಕೊಂಡು ನನಗೆ ಒಂದು ಕೆಲಸ ಮಾಡು ಮೊಗ ಚೆನ್ನಾಗದೆ ಅವಳ ತಲೆಯ ಕತ್ತಕ್ಕಂತ ಕತ್ತರಿಸ್ಬಿಟ್ಟು ಮೊಗ ಎತ್ಕೊ ಹೊಂಟೋಗ್ಮಾ ನಿನ್ನಂತ ಹೆಂಗ್ಸೆ ಪಾಪ ಕಣೆ ಈ ಮೋಗ ಹಾಲು ಕುಡಿಸೋ ಯೋಗ್ಯತೆ ಇದ್ರೆ ನಿನಗೆ ನೀನು ಒಂದಾರ ಕೊಟ್ಟಿದ್ರಲ್ಲ ನನಗೂ ಹಾಲು ಕುಡ್ಸೋದು ಹೆಂಗೆ ಗೊತ್ತಿರೋದು ಮೊಗೆಗೆ ಎಲ್ರು ಹೆಂಗ ಹಾಲು ಕುಡ್ತಾರೋ ಹಂಗೆ ಹಾಲು ಕುಡ್ಸೋದು ಸ್ವಲ್ಪ ಏನೋ ನಾಲ್ಕು ಕೊಟ್ಟಿರೋ ನಂಗೆ ಮಾತಾಡ್ತಾನೆ ಅಲ್ಲ ಪಾಪ ನನಗೆ ಅಮ್ಮ ತಾಯಿ ನೀನು ಯಾರು ನಿನ್ನ ವೃತ್ತಾಂತವು ನನ್ನೊಡನೆ ತಿಳಿಸು ತಾಯಿ ಅವಳು ಯಾರು ಕಟ್ಕೊಂಡು ನಮ್ಗೇನಬೇಕು ಅವಳು ಅಪ್ಪನ ಮಗಳು ಅಣ್ಣ ನಾವು ಅನಾಥರು ನನ್ನ ಪತಿ ಬರವಿದ ನನ್ನ ಬಾಯಾರಿಕೆಗೆ ಜಲವನ್ನು ತರಲು ಹೋದವರು ತಿರುಗಿ ಬಾರಲೇ ಇಲ್ಲ ಯಾರು ಇಲ್ಲದ ಮೇಲೆ ಒಂದು ನಿಶರಾತ್ರಿಯಲ್ಲಿ ಈ ಹಸು ಕಂದನನ್ನು ಪ್ರಸರಿಸಿದೆನು ಹೀರಲು ಸ್ಥಳವಿಲ್ಲದೆ ಹೊಡಲು ಬಟ್ಟೆ ಇಲ್ಲದೆ ತಿನ್ನಲು ಅನ್ನವಿಲ್ಲದೆ ನನ್ನ ಪತಿಯನ್ನು ಹುಡುಕಿಕೊಂಡು ಬಂದೇನು ಅಣ್ಣ ಅಮ್ಮ ಅಯ್ಯೋ ಪರಮಾತ್ಮ ಎಂತೆಂಥವ್ರಿಗೆ ಎಂತ ಕಷ್ಟ ಬರುವುದು ತಾಯಿ ದುಃಖಿಸಬೇಡ ತಾಯಿ ದುಃಖಿಸಬೇಡ ನೀನು ನನ್ನೊಡನೆ ಬಾ ನನ್ನ ತಂಗಿಯಂತೆ ಕಾಪಾಡಿಕೊಳ್ಳುತ್ತೇನೆ ಇರಾಗ ಇಟ್ಟಿಲ್ಲ ನೀನ್ ಬರ ಅನಾಥರಾದ ನನ್ನನ್ನು ತಂಗಿ ಎಂದು ಮನೆಗೆ ಕರೆಯುತ್ತೇವೆ ಹೀಗಿರುವಾಗ ನಿಮ್ಮ ಮಾತನ್ನು ನಾನು ನಿರಾಕರಿಸಲಾರೆ ನಿನ್ನ ಇಷ್ಟದಂತೆ ನಾವು ನಿಮ್ಮ ಮನೆಗೆ ಬರುತ್ತೇವೆ ಅಣ್ಣಯ್ಯ ತಂಗಿ ಈ ನಿನ್ನ ಕಣ್ಣನು ನನ್ನ ಕೈಯಲ್ಲಿ ಕೊಡಮ್ಮ ಕಡಿಮೆ ಹೋಗೋನು ನಾಲ್ಕು ಮಕ್ಕಳ ಸೋದರ ಮಾವ ಎಂದು ಭಾವಿಸಿಕೊ
ಲೇ ಎಲ್ಲಿ ಏನು ಲೇ ಎಲ್ಲಿ ಏನಿಲ್ಲ ಇದೀನಿ ಹೇಳ. ಈ ಮಗು ನೋಡಿ ಎಷ್ಟು ಚೆನ್ನಾಗಿದೆ ಮಗು. ನೀ ಕೊಟ್ಟರು ನೋಡುದ್ ನಾನು. ಲೇ ತಕಳೆ ನೋಡು ಕಡೆ ಆನಮ್ಮ ಹಾಲು ಕುದ್ದ ಲೇ ಆನ್ ಮಾಡ್ತಾ ಇದ್ಯಾ. ಸಾಕು ಕಣೆ ಕಣ್ಣೆ ಹೆಸರು ಬಿಡ್ತಾ ರೀ ಪಾಪು ಗೊತ್ತಾಗೈತಲ್ವಾ. ಇದಕ್ಕೆ ಯಾವ ಹೆಸರಿಟ್ಟುವ ಚೋಟುಮ್ಮ ಇಲ್ಲಾಂದ್ರೆ ಸಿರಿಮ್ಮ ಇಲ್ಲಾಂದ್ರೆ ಬುಜ್ಜಿಮ್ಮ ರೀ ಎಲ್ಲಯ್ಯ ಅಂತ ಇಟ್ಬಿಡ್ಲೇನ್ರಿ. ನನ್ನ ಹೆಸರು ಬೇಡ ಕಣೆ ಚೆನ್ನಾಗಿಲ್ಲ. ಇದೊಂದೇ ಜೀವನದಲ್ಲಿ ಒಳ್ಳೆ ಕೆಲಸ. ಚತುರ ಅಂತ ಇಟ್ಬಿಡೋ ಕಣೆ. ಚತುರ ಹೌದು ಕಣೆ. ಅಯ್ಯೋ ನನ್ ಬಂಗಾರ ನನ್ ಮುದ್ದು ಕಂದ ನಿನ್ನ ಬಂಗಾರ ಲಾಲು ಕುದ್ದ ಮನೆ ನೀನು. ಲೇ ಜಾಸ್ತಿ ಇದು ಮಾಡ್ಬೇಡ ಕಣ. ಆಸರ ಆಗುತ್ತ ಆಸರು ಸಾಕು ಸಾಕು. ನಿನ್ ಮಕ ತೋರ್ಸಿದ್ರೇನೆ ಸಾಕು. ಗುಮ್ಮೈನ್ ಕರೆಯೋದೇ ಬೇಡ. ನಡಿ ನಮ್ಮ ಮನೆ ಕರ್ಕೊಂಡು ನಾ ಪೇಟೆಗೆ ಹೋಗಿ ಸಾಮಂಟಕ್ಕೆ ಬರ್ತೀನಿ. ನಾಮಕರಣ ಮಾಡೋ ಕಣೆ. ಪೇಟೆಗೆ ಹೋದ್ಯಾ ಖಾಲಿ ಮನೆ ನುಗ್ಗಿಯೋ. ಇಲ್ಲ ಕಣೆ ಎಲ್ಲಿ ಇಲ್ಲ ಚಿನ್ನ ನಿನ್ನ ಹತ್ರನೇ ಇರ್ತಿ ಕಣೆ. ನೀನ್ ಚಿನ್ನವೇ. ಹೌದಾ ಅಡಿಗೆ ಗಿಡಿಗೆ ಮಾಡ್ಕೊಂಡು ಅತ್ತೆ ಏನೋ ಮಾತಾಡ್ತಿದ್ದಾರೆ. ಮಾತಾಡಿ ಮಾತಾಡಿ. ಮಾತಾಡ್ತೀವಿ ಇಲ್ಲೇ ಇರ್ತೀನಿ. ಮಗನ ಎತ್ ಕಳಿಸಿ ಮನೆಗೆ ಹೋಗಲಿ ಕಳಿಸ್ಬಿಟ್ಟೆ. ಹಾ ನನಗ್ ಗೊತ್ತು. ಆಯ್ತು ಕಣೆ. ಇವತ್ತೊಂದು ಒಳ್ಳೆ ಯೋಗ ಬಂದರೆ ಅಡಿಗೆ ಗಿಡಿಗೆ ಮಾಡ್ಕೊಂಡು ಅಡಿಗೆ ಗಿಡಿಗೆ ಮಾಡ್ಕೊಂಡು ಕದ್ರ ಮೊತ್ತ ತಕೊಂಡು ಮನೆಯಂಗೆ ಇರಬೇಕು ಅಲ್ಲಿ ನೀನು ಅಲ್ಲಿ ಇಲ್ಲಿ ಹೋಗಬೇಡ ಮಲ್ಲಿ. ಅಡಿಗೆ ಗಿಡಿಗೆ ಮಾಡ್ಕೊಂಡು ಕತ್ರ ಮುತ್ರ ತಕೊಂಡು
ಹೋಗೋಣ. ಬಾರಲ್ಲ ಪ್ರಿಯ ರಮಣ. ಮಾವ ಸೊಂಟದ ಮೊದಲು ಕೈ ಎತ್ತು. ಮಕ್ಕಳಿಲ್ಲ ಆದ್ರೆ ಕಷ್ಟ. ಸೊಂಟ ಕೈ ಎತ್ಬಿಡು ನೀನು. ಬಾರಲ್ಲ ಪ್ರಿಯ ರಮಣ. ಬಾರಲು ಪ್ರಿಯ ರಮಣ. ಪೂರ್ಣಮೆ ಏನಪ್ಪ ಇಷ್ಟೊಂದು ಹೆಣ್ಗಲ್ ಬಿದ್ದ ಪೂರ್ಣಮೆ? ಮಸ ತುಂಬ ಬಿದ್ದಾವ ಕಣಲ್ಲ. ಮುಚ್ಚೋದೀವ ಲೇ ಪೂರ್ಣಮೆ, ಈ ಮುಚ್ಚಕ್ಕೆ ಒಂದ್ ಯಾವ್ದಾದ್ರು ಉಪಾಯ ಇದ್ರೆ ಕೊಡ್ಲ ಪೂರ್ಣಮೆ. ಅಲೋ ವಿಚಾರ ಬಾರ. ಲೇ ಈ ಪರದೇಶಿ ಮುಂಡಾಗ ಹೆಚ್ಚಿನ ಮಣಲ್ ಮಾಡಿ ಕಂಡಿದ್ರಪ್ಪ. ಗಪ್ಪು ಸೂತ್ರನೆಲ್ಲ ಪೂರ್ಣಮೆ ಹೇಳ ಮಾಡೋದು ಈಗ. ಲೋ ಹಾಕ್ಬಿಡ್ಲ ವಿಚಾರ ಮಾಡ್ದವ. ಲೋ ಬಡ ಬಡ ಕೂತ್ವ. ಯಾಕಪ್ಪ ಕೊಡ್ಲಿಲ್ಲ ಏನ್ ನೋಡವ. ಪೂರ್ಣಮಿ ನೆಲ ತಿರುಗಬೇಕಲ್ಲ ಪೂರ್ಣಮಿ ನೆಲ. ಜಾಸ್ತಿ ಕುಡಿಬಿಡಕಲ್ಲ. ಅವ್ವ ಏನ್ ಚಂದ, ಅವ್ವ ಏನ್ ಚಂದ, ಅವ್ವ ಏನ್ ಚಂದ ಕಾಣತಲ್ಲ ಇದಿಲ್ ಮದವ್ವ. ನಾನು ನೀನು ಜೋಡಿಯಾದ್ರೆ ಬಾಳ ಮಜುವ, ಅವ್ವ ಬಾಳ ಮಜುವ. ಏನ್ ಚಂದ, ಅವ್ವ ಏನ್ ಚಂದ ಕಾಣತಲ್ಲ ಇದಿಲ್ ಮದವ್ವ. ನಾನು ನೀನು ಜೋಡಿಯಾದ್ರೆ ಬಾಳ ಮಜುವ, ಅವ್ವ ಬಾಳ ಮಜುವ.
ಬಾಳ ಮಜುವ ಅವ್ವ ಬಾಳ ಮಜುವ ಸೆಂಟಿವಲ್ಲ ಗದ್ದ ಮಾರೆ ಮುಟ್ಟೆ ನನಗೆ ಕಾಣವ್ವ ಗದ್ದ ಮಾರೆ ಮುಟ್ಟೆ ನಿನಗೆ ಕಾಣವ್ವ ಪ್ರಾಣೋ ನೀನು ಜೋಡಿಯಾದ್ರೆ ಬಾಳ ಮಜುವ ಅವ್ವ ಬಾಳ ಮಜುವ ಚಂದ ಅವ್ವ ಚಂದ ಅವ್ವ ಚಂದ ತಾನ ತಳ್ಳ ಕಿಸಿಲ್ ಮಗವ್ವ ಪ್ರಾಣೋ ನೀನು ಜೋಡಿಯಾದ್ರೆ ಬಾಳ ಮಜುವ ಅವ್ವ ಬಾಳ ಮಜುವ ಅವ್ವ ಬಾಳ ಮಜುವ ಅವ್ವ ಬಾಳ ಮಜುವ ಪೂರ್ಣಿಮೆ ಈ ಎಲ್ಲ ಇವತ್ತು ಬಂದ್ರೆ ಹೆಣ್ಗಲ್ಲಕ್ಕಲ್ಲ ಪೂರ್ಣಿಮೆ ಇವು ಅದು ಅಮಾಸೆ ಇವ್ ನೆನ್ನೆ ಬಂದಿರಕ್ಕಲ್ಲ ನೆನ್ನ ಬಂದ್ರೆ ಅವು ನೆನ್ನ ಮುಚ್ಚಿವಲ್ಲ ಪೂರ್ಣಿಮೆ ಇದೆಲ್ಲಿ ಬಂದ್ಬಿಟ್ಲ ಹಲೋ ತಿನ್ಕೊಂತೀನಿ ಗೊತ್ತಾಗಲ್ಲ ಜಾಸ್ತಿ ಕೊಡ್ಬಿಟ್ಟಕ್ಕಲ್ಲ ಏನಿಲ್ಲ ಕಲ ಪೂರ್ಣಿಮೆ ಪೂರ್ಣಿಮೆ ಬರಲಿ ಇಲ್ಲಿ ಇರ್ರೆ ಹಣ್ಣು ಕಾಯಿ ಬಟ್ಟ ನೀ ತಗೊಂಡ ಪೂರ್ಣಿಮೆ ಇಲ್ಲಪ್ಪ ಲೇ ನೀನು ತಗೊಂಡಿಲ್ಲ ನಾನು ತಗೊಂಡಿಲ್ಲ ಹಾಗಾದ್ರೆ ಯಾರೆಲ್ಲ ತಕೊಂಡ್ರು ಪೂರ್ಣಿಮೆ ಹಲೋ ಈ ಚಂದ ಸಾಕ್ಷಿ ತಗೊಂಡಿಲ್ಲಕ್ಕಲ್ಲ ಪೂರ್ಣಿಮೆ ಹಾಗಾದ್ರೆ ಒಂದ್ ಕೆಲಸ ಮಾಡ್ಬಿಡ್ಲ ನೀನು ತಕೊಂಡಲ್ಲ ಇವತ್ತು ಕಳ್ಳ ಎಷ್ಟೋ ತಾಂಡ್ ಹಿಡಿದು ಬಿಡುವ ನೀನು ಆ ತುಂಬೇ ಗಿಡದಲ್ಲಿ ಕೂತ್ಕಲ್ಲ ನಾನು ಈ ಕಾರೇ ಗಿಡದಲ್ಲಿ ಕೂತ್ಕೊಂಡು ಹಿಡಿದು ಬಿಡ್ಬೇಕಲ್ಲ ಇವತ್ತು ಇವತ್ತು ಆಯ್ತು ಕಲ ಪರಮಾತ್ಮ ರಾಜರಾಜನಾಗಿದ್ದಂಥ ಕಾಲದಲ್ಲಿ ಸಾವಿರಾರು ಪ್ರಜೆಗಳಿಗೆ ಹಣ್ಣವನ್ನು ನೀಡುತ್ತಿದ್ದ ಈ ಕೈ ಮಸಾಣದಲ್ಲಿ ಹಣ್ಣು ಕೈಯ ತಿನ್ನುವಂತೆ ಮಾಡಿದೆ ದೇವ. ಮಸಾಣದಲ್ಲಿ ಹಣ್ಣು ಕೈಯ ತಿನ್ನುವಂತೆ ಮಾಡಿದೆ. ಏನಾದರೂ ಆಗಲಿ ಈ ನನ್ನ ಹನುಮನು ತಾಳಲಾರಿ ದೇವ. ಈ ಹಣ್ಣು ಕಾಯಿಯನ್ನು ತಿಂದು ನನ್ನ ಹಸುವನ್ನು ಹೀಗಿಸಿಕೊಳ್ಳೋಣ. ಹಣ್ಣು ಕಾಯಿ ತಿನ್ನುವೆನು. ಓಡಿಯಬೇಡಿರಪ್ಪ, ಓಡಿಯಬೇಡಿರಿ. ಒಡೆಯಬೇಡಿರಿ ನೀವು ತಡೆಯಲಾರೇನೋ ನಾನು.
ಬಂದಲ್ಲ. ಅಲ್ಲೆಲ್ಲ ಮಾಡೋದು ಮಾಡ್ಬಿಟ್ಟು ಈ ವಯಸ್ಸಾದ್ಮೇಲೆ ಬದುಕಿರ್ಬಾರ್ದಪ್ಪ, ಬದುಕಿರ್ಬಾರ್ದು. ಈ ಕುರುಗಳು ಅಲ್ಲೊಂದು ಇಲ್ಲೊಂದು ನೋಡ್ತವೆ. ಈ ವಯಸ್ಸಾದ್ಮೇಲೆ ಬದುಕಿರ್ಬಾರ್ದಪ್ಪ, ಬದುಕಿರ್ಬಾರ್ದು. ಯಾಕಪ್ಪ ಈ ವಯಸ್ಸೋ ನನಗೆ ಕಾಡಿದೆ ಬರದಿರಿಲೋ, ಕಾಡಿದೆ ಬರದಿರಿಲೋ. ಯಾಕಪ್ಪ ಈ ವಯಸ್ಸೋ ನನಗೆ ಕಾಡಿದೆ ಬರದಿರಿಲೋ, ನನಗೆ ಕಾಡಿದೆ ಬರದಿರಿಲೋ. ಸುಂದರ ಗಾಳಿಗೆ ಸಿಲುಕಿದ ಪದವು ತಳಮಳೆಯನ್ನು ಮುಂದೆ. ಸುಂದರ ಗಾಳಿಗೆ ಸಿಲುಕಿದ ಪದವು ತಳಮಳೆಯನ್ನು ಮುಂದೆ. ಏನಪ್ಪ ಎಲ್ಲಾರಿಯಲಾರಿಯೇ ಯಾಕಪ್ಪ ಈ ವಯಸ್ಸೋ ನನಗೆ ಕಾಡಿದೆ ಬರದಿರಲೋ, ಕಾಡಿದೆ ಬರದಿರಲೋ. ಮಂಡಿಯ ಮರಗಳಿ ಮರಗಿದ ಕುರಿಗಳು ಅಲ್ಲೊಂದಿಲ್ಲ ನೋಡುತ್ತಿವೆ. ಮಂಡಿಯ ಮರಗಳಿ ಮರಗಿದ ಕುರಿಗಳು ಅಲ್ಲೊಂದಿಲ್ಲ ನೋಡುತ್ತಿವೆ. ಏನಪ್ಪ ಎಲ್ಲಾರಿಯಲಾರಿಯೇ ಯಾಕಪ್ಪ ಈ ವಯಸ್ಸೋ ನನಗೆ ಕಾಡಿದೆ ಬರದಿರಲೋ, ನನಗೆ ಕಾಡಿದೆ ಬರದಿರಲೋ, ನನಗೆ ಕಾಡಿದೆ ಬರದಿರಲೋ, ನನಗೆ ಕಾಡಿದೆ ಬರದಿರಲೋ. ಸಾಕಪ್ಪ, ಈ ವಯಸ್ಸಾದ್ಮೇಲೆ ಬದುಕಿರ್ಬಾರಪ್ಪ, ಬದುಕಿರ್ಬಾರ್ದು. ಈ ಕುರಿ ಅಲ್ಲೊಂದು ಇಲ್ಲೊಂದು ಓಡ್ತಾವಲ್ಲಪ್ಪ, ಓಡ್ತಾವಲ್ಲ. ಅಯ್ಯ ಓಡಿಯಬೇಡಪ್ಪ, ಓಡಿಯಬೇಡಿ. ಯಾರೋ ಶಬ್ದ ಮಾಡಿ ಅಮ್ಮ ಬಿಡ್ಬೇಕು. ಅದು ಹೋಗಿ ಬುದ್ಧಿ ಜೊತೆ ಹೇಳಿ ಬರ್ತೀನಿ. ಹೊಡಿಬೇಡಿ, ಇಲ್ಲ ಹೊಡಿಬೇಡಿ, ಸುತ್ತೋಗ್ಬಿಟ್ಟು. ಯಾಕೆ ಯಾಕೆ ಕೊಡದೆ ಗೊತ್ತಾತ ಈಗ? ಯಾಕಪ್ಪ ಹೊಡಿತೀರಿ ಪಾಪ ಅವ್ರಿಗೆ? ತಾತ ನಮ್ಮ ಮಸಂದಲ್ಲಿ ಕಳ್ತನ ಮಾಡ್ಬಿಡ್ತೈತ. ಕಳ್ತನ ಏನಪ್ಪ ನಿಮ್ಮ ಮಸಂದಲ್ಲಿ ಅಂತ ಕಳ್ತನ ಮಾಡಿದ್ದು? ಅಕ್ಕಿ, ಕಾಯಿ, ಹಣ್ಣು, ಬಟ್ಟ ಎಲ್ಲ ಕದ್ಬಿಟ್ರ ತಾತ. ಇದು ಸರಿನೇ ಇದು? ನಾವು ಪೆಕ್ಕದ ಮಕ್ಕಳ, ಕೂಟ ಮಕ್ಕಳ ಸ್ವಲ್ಪ ಇಲ್ಲ ಏನ್ ಮಾಡ್ತೀನಿ ತಾತ? ಯಾವ ಊರ್ಲಿ ಏನ್ ಮಾಡ್ತೀಯಪ್ಪ? ಕೂಡ್ಕ ಮಗನೇ ಸುತ್ತಮುತ್ತ ಮಾಡೋದು ನಾನೇ. ಹಾಗಾದ್ರೆ ತಾತ ಯಾವ್ಯಾವ ಊರ್ಲಿ ಯಾವ್ಯಾವ ನೇಯ ಮಾಡಿ ಹೇಳ್ತಾತ ನಮ್ಗೆ? ಅಮಾವಾಸ್ಯೆ ಮತ್ತೆ ಜಗಳಾಡ್ಕೊಂಡ್ರೆ ನಾನೇ ನೇಯ ಮಾಡೋದು. ಒಬ್ಬ ಮಕ್ಕಳು ಜಗಳಾಡ್ಕೊಂಡ್ರೆ ನಾನೇ ನೇಯ ಮಾಡೋದು. ಒಬ್ಬ ಮಗ ಜಗಳಾಡ್ಕೊಂಡ್ರೆ ನಾನೇ ನೇಯ ಮಾಡೋದು.
ಕೇಳ್ಕೊತ ಹಾಗಾದ್ರ ಈ ಮಸಣಿ ಯಾರು ತಾತ? ನಿಮ್ಮ ಅಪ್ಪಂದು. ನಮ್ಮ ಅಪ್ಪಿಲ್ಲ ತಾತ. ಅವ್ರ ಅಪ್ಪ ಇಲ್ಲ ಈಗ. ಅವ್ರ ಅಪ್ಪ ಹೇಳಿದ್ರೆ ನಿಮ್ಗೆ ಕೂಟಲ್ ಮಕ್ಳ ಅಪ್ಪ ಈ ಕೂಟಲ್ ಮಕ್ಳ ಯಾಕಪ್ಪ ಬರಕ್ ಹೋದೆ? ಯಾಕೆ ಈ ರೀತಿ ಮಾಡ್ರೆ? ಸ್ವಾಮಿ ಪರಿಸರದಲ್ಲಿ ಪರಿಚಯವಿಲ್ಲದ ಕಾರಣ ಈ ರೀತಿ ಮಾಡಿದನು ಸ್ವಾಮಿ, ಈ ರೀತಿ ಮಾಡಿದನು. ಅಯ್ಯೋ ಪರಮಾತ್ಮ, ಎಂತೆಂಥವರಿಗೆ ಎಂತೆಂಥ ಕಷ್ಟ ಬರುವುದು. ಅಪ್ಪ ದುಃಖಿಸೇ ಬೇಡಪ್ಪ, ದುಃಖಿಸೇ ಬೇಡ. ಓ ತಾತ, ನಿನ್ ಪುರಾಣ ನಾವು ಕೇಳೋ ಕಾರಣ ಮಣ್ಣು ಕೈ ಪಟ್ಟಿ ಕೂಡ ಹೊಡಿತೇವೆ. ಅಪ್ಪ ಈ ಹಣ್ಣುಕಾಯಿ ಹೊಟ್ಟೆಗೆ ಕೊಡಪ್ಪ. ಸ್ವಾಮಿ ಈಗ ತೆಗೆದುಕೊಳ್ಳಿ ಸ್ವಾಮಿ, ಈಗ ತೆಗೆದುಕೊಳ್ಳಿ. ನಾವು ಹಮಾಸೆ ತಾತ ಕೂಡ್ಕೊಂಡು ಮತ್ತೆ ಹಣ್ಣು ಕಾಯಿ ಬಟ್ಟೆ ಎಲ್ಲ ಕರೆಕ್ಟಿಗಿದೆ ನೋಡು. ಮತ್ತೆ ಹೋಗಿ ಅವನ ಅಡ್ರೆಸ್ ಹಾಕಿ ಮಾಡ್ರಿ. ನೋ ಪುರಾಣೆ ಹೇಳಪ್ಪ. ನೋಡ್ಲ ಸರಿ ಇದ್ದ ಏನಾರು ತಿದ್ದಾಕ್ಬಿಟ್ಟಿದಾನ. ತಿನ್ನಲಕ್ಕ ಒಂದು ಓಲಿ ಬಿಡ್ಲಾಗ್ತಾಗ ಪೌರ್ಣಮಿ ತಿನ್ಕೊಬಿಡ. ಓ ತಾತ ಕರ್ಕೋ ತಾತ ಕರೆಕ್ಟಾಗಿ ಏನೇನಾದ್ರು ಇದು ಬುಟ್ಟ ಏಟು ನೀ ಕೆಟ್ಟ ಕರ್ಕೊಳ್ತೀವಿ ಹೋಗ ಕೂಡ್ಕೊಂಡು ಮತ್ತೆ ದಾಗ್ಬಿಡ. ಅಪ್ಪ ನಿನಗೆ ಈ ರೀತಿ ಆದ ಕಾರಣ ಏನಪ್ಪ? ನಿನಗೇನು ಹೇಳಿದೆ? ಸ್ವಾಮಿ ನನಗೆ ದಿಕ್ಕಿನದ ಪರದೇಶಿ ಸ್ವಾಮಿ, ನಾನು ದಿಕ್ಕಿನದ ಪರದೇಶಿ. ಜೀವನ ಮಾಡಲು ಈ ಕೆಲಸವನ್ನು ಮಾಡಿದನು ಸ್ವಾಮಿ, ಜೀವನ ಮಾಡಲು ಈ ಕೆಲಸವನ್ನು ಮಾಡಿದನು. ಅಪ್ಪ ಹಾಗಾದರೆ ನನಗೂ ಯಾರೂ ಇಲ್ಲ. ನನ್ನ ಹತ್ರ ಕುರಿಗಳಿವೆ, ಕೂಲಿಗಿಲಿ ಅಂತೂ ಕೊಡಕ್ಕಾಗೋದಿಲ್ಲ. ಏನೋ ಅನ್ನ ಸಾರು ಮುದ್ದೆ ಮಾಡಿ ಇಬ್ಬರು ಊಟ ಮಾಡೋಣ. ನನ್ನ ಹತ್ರ ಕುರಿಗಳವ ಕಾಯ್ಕೊಂಡು ಇರಪ್ಪ. ಹಾಗಲಿ ಸ್ವಾಮಿ, ಮೇಲೆ ಯಾವುದೇ ಕೆಲಸ ಕೊಟ್ಟರು ನನ್ನ ಎಡಿಸಿದವನು ವಹಿಸಿ ಕೆಲಸ ಮಾಡುವೆನು ಸ್ವಾಮಿ, ಕೆಲಸ ಮಾಡಿ. ಅಪ್ಪ ಹಾಗಾದರೆ ತೆಗೆದುಕೋ ದೊಣ್ಣೆಯನ್ನು ಕೊಡವರಾಗಿ ಸ್ವಾಮಿ, ಕೊಡವರಾಗಿ ತೆಗೆದುಕೋ ದೊಂಬೆಯನ್ನು. ಹಾಗಲಿ ಸ್ವಾಮಿ, 40 ಕುರಿಗಳಿದೆ, ಮೇಯಿಸ್ಕೊಂಡು ಬರಪ್ಪ. ನೀವು ಬಾಳೆಹಣ್ಣು ಅಡುಗೆ ಮಾಡ್ತೀನಿ, ಹೋಗಿ ಬರಪ್ಪ. ಆಗಲೇ ಸ್ವಾಮಿ, ನಾನಿನ್ನು ಹೋಗಿ ಬರುವೆನು. ಹಾಗೆ ಒಳ್ಳೆಯದಾಗಲಿ ಹೋಗುವ. ಸತ್ಯವ ಕಲಿಸುವ ಈಗಲೇ, ನಾ ಸತ್ಯವ ಕಲಿಸುವ ಈಗಲೇ, ಸತ್ಯವ ಕಲಿಸುವ ಈಗಲೇ, ನಾ ಸತ್ಯವ ಕಲಿಸುವ ಈಗಲೇ, ಈಗಲೇ ಈಗಲೇ
ಪರಮಾತ್ಮ ಸತ್ಯರಥ ಭೂಪಾಲರು ಎಲ್ಲಿಗೆ ಹೋದರು? ಆತನ ಸತಿಯಾದ ಚಂದ್ರಾಶಿಯು ಎಲ್ಲಿಗೆ ಹೋದರು? ದುಷ್ಟದುಂಬರಾಜನು ಯುದ್ಧಕ್ಕೆ ಬರೋಣಲ್ಲ, ಏನು ತಾನೇ ಮಾಡಲಿ? ಮಂತ್ರಿ, ಯುದ್ಧಕ್ಕೆ ಸಿದ್ಧನಾಗು, ಇಲ್ಲವಾದರೆ ರಾಜ್ಯವನ್ನು ಬಿಟ್ಟುಕೊಳ್ಳು. ಯುದ್ಧಕ್ಕೆ ಸಿದ್ಧನಾಗಬೇಕೆ? ಇದು ಸಿದ್ಧನಾಗು. ಮಂತ್ರಿ ಸೇನಾಧೀಶರೇ, ಈ ಮಂತ್ರಿಯನ್ನು ಯುದ್ಧ ಮಾಡಿ ಸೋಲಿಸಿದಂತೆ ಆಯಿತು. ಈತನನ್ನು ಎಳೆದುಕೊಂಡು ಹೋಗಿ ಕಾರಾಗೃಹದಲ್ಲಿ ಬಂದು ನಡಿ ಮಗ ಅಂತ. ಎಂತ ಸಮಯ ಸಿಕ್ಕಿತು, ಮಂತ್ರಿಯ ಶಿರವನ ತರಿದು ನಾನು ಬರುವೆನು. ಎಂತ ಸಮಯ ಸಿಕ್ಕಿತು, ಮಂತ್ರಿಯನ್ನು ಸೋಲಿಸಿ ಜಯವನ್ನು ಗಳಿಸುವೆ. ಮಂತ್ರಿಯನ್ನು ಸೋಲಿಸಿ ಜಯವನ್ನು ಗಳಿಸುವೆ. ನನ್ನ ಭುಜದ ಬಲಕ್ಕೆ ಸಾಕ್ಷಿ ಯಾರು ಇಲ್ಲ ಎಂದು, ನನ್ನ ಭುಜದ ಬಲಕ್ಕೆ ಸಾಕ್ಷಿ ಯಾರು ಇಲ್ಲ ಎಂದು. ಎಂತ ಸಮಯ ಸಿಕ್ಕಿತು, ಮಂತ್ರಿಯ ಶಿರವನ್ನ ಸರಿದು ನಾನು ಬರುವೆನು. ಎಂತ ಸಮಯ ಸಿಕ್ಕಿತು, ಕಳಿಂಗ ರಾಜ್ಯವೆಲ್ಲ ಆಳುವೆನು ನಾನು. ಕಳಿಂಗ ರಾಜ್ಯವೆಲ್ಲ ಆಳುವೆನು ನಾನು. ನನ್ನ ಭುಜದ ಬಲಕ್ಕೆ ಸಾಕ್ಷಿ ಯಾರು ಇಲ್ಲ ಎಂದು, ನನ್ನ ಭುಜದ ಬಲಕ್ಕೆ ಸಾಕ್ಷಿ ಯಾರು ಇಲ್ಲ ಎಂದು. ಎಂತ ಸಮಯ ಸಿಕ್ಕಿತು, ಎಂತ ಸಮಯ ಸಿಕ್ಕಿತು. ಮಂತ್ರಿ ಸೇನಾಧೀಶರೇ, ಇಂದಿನಿಂದ ಕಳಿಂಗ ರಾಜ್ಯವು ನನ್ನ ವಶವಾಯಿತು. ಓಡಾಡ ನಡೆಯಿರಿ. ಏನಪ್ಪ ನಿನ್ನ ಲೀಲೆ, ಇಬ್ಬರಿಗೂ ನನ್ನ ಕೈಲಿ ಬೇಸ್ ಹಾಕೋಕ್ಕೂ ಆಗುದಿಲ್ಲ. ಏನೋ ದಿನ ಕಾಲ ಕಳೆಯವ. ಏನಪ್ಪ ನಿನ್ನ ಲೀಲೆ, ನಾನರಿಗೇನೋ ನನ್ನ ಮಡದಿ ಉಲ್ಲಾಸ ತಂದೇನಯ್ಯ. ಏನಪ್ಪ ನಿನ್ನ ಲೀಲೆ, ನಾನರಿಗೇನೋ ನನ್ನ ಮಡದಿ ಉಲ್ಲಾಸ ತಂದೇನಯ್ಯ.
ಗಳಿಗೆ ಹೊಂದಿಸುವೆನು. ಕುರಿಗಳ ಕಾಯ್ಕ ಬಂದಪ್ಪ. ಹೌದು ಸ್ವಾಮಿ. ಹೋಳಿಗೆ ಹೋಗಿ ಊಟ ಮಾಡು ಸ್ವಾಮಿ. ನಿಮ್ಮಿಂದ ಒಂದು ವಿಚಾರವನ್ನು ಮಾತಾಡಲು ಬಂದೆನು. ಏನಪ್ಪ ನನ್ನಿಂದ ವಿಚಾರವನ್ನು ಮಾತಾಡೋಕೆ ಬಂದಿದ್ದೀಯಾ? ಅದೇನು ಹೇಳಪ್ಪ ಸ್ವಾಮಿ. ಈಗ ನಿಮ್ಮ ಮನೋರ ಬಾಧೆಯು ನನ್ನನ್ನು ಬಾಧಿಸ್ತಿರುವುದು. ನಾನು ಹೋಗಲೇಬೇಕು ಸ್ವಾಮಿ, ನಾನು ಹೋಗಲೇಬೇಕು. ಯಾಕಪ್ಪ? ನನ್ನ ಜೊತೆ ಇರಪ್ಪ. ನಿನ್ಗೇನು ಕಷ್ಟ ಬಂದಿದೆ ಹೇಳು, ನಾನು ಬಗೆಹರಿಸ್ತೀನಿ. ಇಲ್ಲ ಸ್ವಾಮಿ, ನಾನು ಹೋಗಲೇಬೇಕು. ನನ್ನನ್ನು ಯಾರು ಮರೆತಿರವರು ಸ್ವಾಮಿ? ನನ್ನನ್ನು ಯಾರು ಮರೆತೆವರು? ನಾನು ಅವರ ಮರೆತರೂ ನಾನು ಮರೆಯುವಂತಿಲ್ಲ ಸ್ವಾಮಿ, ನಾನು ಮರೆಯುವಂತಿಲ್ಲ. ಅದರಿಂದ ನಾನು ಹೋಗಲೇಬೇಕು ಸ್ವಾಮಿ, ನಾನು ಹೋಗಲೇಬೇಕು. ನನ್ನನ್ನು ತಡೆಯಬೇಡಿ, ನನ್ನನ್ನು ತಡೆಯಬೇಡಿ. ಅಪ್ಪ ಹಾಗಾದರೆ ಆ ಶಿವ ನಿಂಗೆ ಸುಖ ಉಂಟು ಮಾಡಲಿ. ಹೋಗಿ ಬಾರಪ್ಪ, ಹೋಗಿ ಬಾ ಸ್ವಾಮಿ. ಈಗೋ ತೆಗೆದುಕೊಳ್ಳಿ ನಿಮ್ಮ ಕಂಬಳಿಯನ್ನು, ಈಗೋ ತೆಗೆದುಕೊಳ್ಳಿ ನಿಮ್ಮ ದೊಣ್ಣೆಯನ್ನು ಸ್ವಾಮಿ. ನಾನಿನ್ನೂ ಹೋಗಿ ಬರುವೆನು. ಹೋಗಿ ಬರಪ್ಪ, ನಿಂಗೆ ಸುಖ ಉಂಟು ಮಾಡಲಿ. ಹೇಳಪ್ಪ ಬೀರಪ್ಪ. ಕುರಿ ಕಾಯಕಂತ ಒಂದು ಹಾಲನ್ನು ದೊರಕಿಸಿದ್ದೆ. ಕೊಡಗು ಯಾರೂ ಬರ್ತಿದ್ದಾರೆ, ಯಾರೂ ಬರ್ತಿದ್ದಾರೆ ಅಂತ ಊಟ ತಿನ್ನಲು ಮಾಡದೆ ಕೊಡಗಿ 15 ದಿನದಿಂದ ಹಂಗೆ ಇದ್ದ. ಕೊಡಗು ಹೊರಟೇ ಹೋದ. ನಮ್ಮ ತಾತ ಜಾವಣಪ್ಪ ಅವನು ಕುರಿ ಕಾಯ್ತಿದ್ದ. ನಮ್ಮ ಅಪ್ಪ ಮಾರಪ್ಪ ಅವರು ಕುರಿ ಕಾಯ್ತಿದ್ರು. ನಾನು ಬೀರಪ್ಪ ಕೊಡಗು ಕುರಿ ಕಾಯಕತೆ ಬಂತು. ಬೆಳಿ ಮೂಡ್ತವೆ, ಕೋಳಿ ಕೂಗ್ತವೆ, ಮೇಕೆ ಕೇಳಕ್ಕಾಗಲ್ಲ. ಕುರಿ ಬುಡಕ್ಕೆ 8 ಗಂಟೆ ಆಗಿದೆ. ಏನಪ್ಪ ಮಾಡುವ? ಬೆಳ್ಳಿ ಮೂಡಿತೋ, ಕೋಳಿ ಕೂಡಿತೋ, ಬೆಳ್ಳಿ ಮೂಡಿತೋ, ಕೋಳಿ ಕೂಡಿತೋ, ಆಕಾಶಕ್ಕೆ ಮೇಲೆ ನನ್ನಲ್ಲಿನ ಕಣ್ಣವಳು. ಬೆಳ್ಳಿ ಮೂಡಿತೋ, ಕೋಳಿ ಕೂಡಿತೋ, ಬೆಳ್ಳಿ ಮೂಡಿತೋ, ಕೋಳಿ ಕೂಡಿತೋ. ಬಿಸಿಲು ಚೆಲ್ಲಾರೆಗೆ ಮೇಗಿನ ಹಣೆಗಳು ಅಳಗೊತ್ತಗೆ. ಹಕ್ಕಿ ಆಡುತ್ತಿದೆ, ಹಕ್ಕಿ ಆಡುತ್ತಿದೆ, ಲೋ ಹನುಮಂತ, ಯಾಕೋ ಗುರ್ಗುಡ್ತೀಯ? ಮಂಗ ಮರವೇರುತ್ತಿದೆ, ಕೋಳಿ ಕೂಡಿತೋ, ಬೆಳ್ಳಿ ಮೂಡಿತೋ, ಕೋಳಿ ಕೂಡಿತೋ, ಆಕಾಶಿಗೆ ಮೇಲೆ ನಿನ್ನ ಕಣ್ಣವರು. ಮೂಡಿತೋ, ಕೋಳಿ ಕೂಡಿತೋ, ಬೆಳ್ಳಿ ಮೂಡಿತೋ, ಕೋಳಿ ಕೂಡಿತೋ. ಆಕಾಶಕ್ಕೆ ಬಣ್ಣ ಬಳೆದವನಾರು, ಈ ಬೆಟ್ಟ ಗುಡ್ಡಗಳನ್ನು ಬಳೆದವನಾರು. ಆಕಾಶಕ್ಕೆ ಬಣ್ಣ ಬಳೆದವನಾರು, ಈ ಬೆಟ್ಟ ಗುಡ್ಡಗಳನ್ನು ಬಳೆದವನಾರು. ಮರದ ಮೇಲೆ ಅನ್ನ ಇಟ್ಟವನಾರು, ಅನ್ನ ಒಳಗೇರಿಯ ಕಣ್ಣ ಬೀರಕ್ಕ. Yeah.
ಈ ಕೊಳವರ ಮನೆಯಲ್ಲಿ ಕಾಲವನ್ನು ಕಳೆಯುವುದು. ಇಷ್ಟು ದಿನಗಳಾದರೂ ನಿಮ್ಮ ತಂದೆಯವರ ಸುಳಿವೇ ಕಾಣದಾಗಿ ಹೋಯಿತು. ಮಗು, ನಾವಿನ್ನೂ ಇಲ್ಲಿಯೇ ಇದ್ದರೆ ಇವರ ಋಣಭಾರವೂ ನಮ್ಮನ್ನು ಕಾಡಿಸುವುದು. ಅದಕ್ಕೋಸ್ಕರವಾಗಿ ನಾವಿಬ್ಬರು ಎಲ್ಲಿಯಾದರೂ ಹೊರಟು ಹೋಗೋಣ. ಇವರ ಋಣಭಾರವನ್ನು ಸ್ವಲ್ಪವಾದರೂ ಕಡಿಮೆ ಮಾಡಿಕೊಳ್ಳೋಣ. ಅಣ್ಣಯ್ಯ, ಆಶಾವಿದಾನಿ ಕಾಪಾಡಲೆಂದು ನೀನೊಲಿಯದೆ ದೇವಾ, ನೀನೊಲಿಯದೆ ಆಶಾವಿದಾನಿ ಕಾಪಾಡಲೆಂದು ನೀನೊಲಿಯದೆ ದೇವಾ, ನೀನೊಲಿಯದೆ ಚತುರ ಮನಸಾರೆ ಪಾಡುವ ಮಧುರಾವಿದಾನಿ ಮನಸ್ಸೇನು ಮಾಯದ ಮನಸಾರೆ ಪಾಡುವ ಮಧುರಾವಿದಾನಿ ಮನಸ್ಸೇನು ಮಾಯದ ಆಶಾವಿದಾನಿ ಈ ಲೋಕವೇನೆ ಕಾಪಾಡಲಿ ದೇವಾನಿ ದೇವಾ ಅಣ್ಣಯ್ಯ, 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 ಎಲ್ಲಿರುವಿರಿ ನೀವು? ಏನಮ್ಮ ತಂಗಿ, ಯಾಕವ್ವ ತಂಗಿ ಅಳ್ತಾ ಇದ್ದೀವಿ? ನನ್ನ ಹೆಂಡತಿ ಏನಾದ್ರು ಒಂದ್ಲ, ಏನಾದ್ರು ಬೋದ್ಲ? ಚೇಚೆ, ನಮಗಾರು ಏನು ಅಂದಿಲ್ಲ. ಆದರೆ ನಿಮ್ಮಲ್ಲಿ ನನ್ನದೊಂದು ಬೇಡಿಕೆ ಇರುವುದು. ಅಣ್ಣ, ನಾವಿಬ್ಬರು, ನನ್ನ ಕಂದ ನಾನಿಬ್ಬರು ನಿಮ್ಮ ಮನೆಯಲ್ಲಿ ಅನ್ನವನ್ನು ತಿಂದು ಇಲ್ಲಿಯವರೆಗೂ ಭಾರವಾಗಿ ಹೋಗಿರುವುದು. ನಿಮ್ಮ ಋಣಭಾರವು ನಮ್ಮನ್ನು ಅತಿಯಾಗಿ ಬಾಧಿಸುತ್ತಿರುವುದು. ಅದಕ್ಕೋಸ್ಕರವಾಗಿ ನಮ್ಮನ್ನು ಯಾರಿಗಾದರೂ ಮಾರಿಬಿಡಿ, ಬಂದ ಹಣದಲ್ಲಿ ನಿಮ್ಮ ಋಣಭಾರವನ್ನು ತೀರಿಸಿಕೊಳ್ಳಿ ಅಣ್ಣ. ಯಾಕವ್ವ ತಂಗಿ ಇಂತ ಮಾತಾಡ್ತಿದ್ದಿ? ನನ್ನ ಹೆಂಡತಿ ಏನಾದ್ರು ಅಂದ್ಲ, ಏನಾದ್ರು ಬೋದ್ಲ? ಹೇಳವಲ್ಲ ಶೀಳ. ಇಲ್ಲ 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 ಅಣ್ಣ, ಪಾಪ ಅವರಂತಹ ಒಳ್ಳೆ ಮನುಷ್ಯರು ನನಗೆಲ್ಲಿಯೂ ಸಿಗಲೇ ಇಲ್ಲ ಅಣ್ಣ. ನಿಜವಾಗಿಯೂ ನಮಗಾರು ಏನೂ ಅಂದಿಲ್ಲ, ಯಾರೋ ಬೈದೂ ಇಲ್ಲ. ಆದರೆ ನಾವಿಲ್ಲೇ ಕೂಡ್ತಾರೆ ನನ್ನ ಪತಿಯನ್ನು ಹುಡುಕಲಾಗುವುದಿಲ್ಲ. ಅದಕ್ಕೋಸ್ಕರವಾಗಿ ನಾನು ನಿನ್ನಲ್ಲಿ ಬೇಡಿಕೊಳ್ಳುತ್ತಿದ್ದೇನೆ. ಪಾಪ ಅವು ನಮ್ಮನ್ನು ಕಳಿಸದಿದ್ದರೆ ನಾನು ನನ್ನ ಕಂದ ಇಬ್ಬರು ಪ್ರಾಣತ್ಯಾಗ ಮಾಡಿಕೊಳ್ಳುತ್ತೇವೆ ಅಣ್ಣ. ಬೇಡ ತಂಗಿ, ಬೇಡ ತಾಯಿ, ಯಾಕವ್ವ ಇಂತ ಮಾತಾಡ್ತಿದ್ದಿ? ಇದುವರೆಗೂ ನನ್ನ ಮನೆಯಲ್ಲಿ ಮಹಾಲಕ್ಷ್ಮಿ ಕಣಗಿದ್ದ ಕಣವ, ಯಾಕವ್ವ ಇಂತ ಮಾತಾಡ್ತಿದ್ದಿ? ತಾತ, ನಮ್ಮನ್ನು ಯಾರಿಗಾರು ಮಾರಿ ನಿಮ್ಮ ಋಣಬಾಧೆಯನ್ನು ತೀರಿಸಿಕೊಳ್ಳಿ ತಾತ, ತೀರಿಸಿಕೊಳ್ಳಿ. ನಮ್ಮ ತಾಯಿ ಹೇಳುತ್ತಿರೋ ಮಾತು ಸತ್ಯ ಸತ್ಯ ಸತ್ಯ. ಬೇಡ ಕಣಪ್ಪ ಚಿತ್ರ, ಬೇಡ. ಇದುವರೆಗೂ ನನ್ನ ಮನೆಯಲ್ಲಿ ನನ್ನ ಮಗನಂತೆ ಇದ್ದ ಕಂದ, ಯಾಕಪ್ಪ ಇಂತ ಮಾತಾಡ್ತಿದೆ? ಬೇಡ ಕಂದ, ಬೇಡ. ಅಣ್ಣ, ನೀವು ಇದಕ್ಕೆ ಒಪ್ಪಿಕೊಳ್ಳಲೇಬೇಕು. ಇಲ್ಲವಾದರೆ ನಾನು ನನ್ನ ಮಗು ಇಬ್ಬರು ಪ್ರಾಣತ್ಯಾಗವನ್ನು ಮಾಡಿಕೊಳ್ಳುತ್ತೇವೆ ಅಣ್ಣಯ್ಯ. ಅಮ್ಮ ಇರುತ್ತಾಳೆ, ನನ್ನ ಹೆಂಡತಿ ಸ್ವಲ್ಪ ಕೂಗ್ತೀನಿ, ಇರುತ್ತಾಳೆ. ಲೇ ಎಲ್ಲೇ ಎಲ್ಲೇ ಎಲ್ಲ ಮಣಿಪುಟ ಲೇಟ್ ಆಯ್ತು ಅಂದ ಮಣಿಪುಟ ಆಗದ. ತೊಂದರೆ ಏನು ಅಣ್ಣ?
ಬರೀ ನನ್ನ ಕೆರೆಯದೇ ಆಯ್ತು. ಲೇ ಏನಪ್ಪ ಎಲ್ಲಿ ಬಾಯಿ ಮುನ್ನಾಕ ಹೇಳು, ಇನ್ನೇ ನಿನ್ ಕಸ ಆಯ್ತಾನೆ ಏನ್ ಹೇಳು. ಈ ಅವ್ವ ಇತ್ತಪ್ಪರೇ ಅತ್ತಗ್ ಬಂದ್ರೆ ಆಗೋದೆ ಆಯ್ತು ಹೇಳಪ್ಪ. ಈ ಅವ್ವ ಇದ್ದಕ್ಕಿದ್ದಾಗಿಯ ನನ್ನನ್ನು ಮಾರ್ಬಿಡಿ ಇಲ್ಲವಾದ್ರೆ ನನ್ನ ಪ್ರಾಣ ತ್ಯಾಗ ಮಾಡ್ಕೊಬಿಡ್ತೀನಿ ಅಂತ ಹೇಳ್ತಾ ಇದ್ದಾಳೆ ಕಣೆ. ಕಾಳಿ ವಿಚಾರ ಏನಾರು ಹೇಳ್ಬೇಕಮ್ಮವ? ಕಾಳಿ ವಿಚಾರ ಹೇಳ್ದ ಅಂದಿ? ಏನಿಲ್ಲ ಕಣೆ. ಇಲ್ವಾ? ಇಲ್ಲ ಕಣೆ. ಮತ್ತೆ ಅದೇ ಮಗ ಹೋಯ್ತು ನಿಂತಿದ್ವು ಎತ್ತ ಸೈಡ್ ಬಾ. ನಮ್ಮಂದು ಎಲ್ಲಿ ನಿಂತ್ಕೊತಾವ ಮಧ್ಯದಲ್ಲಿ. ಯಾಕವ ಯಾಕೋ ನನ್ ಬಂಗಾರ ಯಾಕವ ಹೋಯ್ತೀನಿ ಪ್ರಾಣ ಕಳ್ಕೊತೀನಿ ನಿಂತ ನೀನು? ಯಾಕೆ ನಿಮ್ಮ ಅಪ್ಪೇನಾರ ಅನ್ನ ಯಾರು ತೆಗೆದು ಬುಟ್ಟೆ ಬಿಡ್ಬೇಕು? ಬೇಡ ಬೇಡ ಪಾಪ ನೀನ್ ಬುಡವಿಲ್ಲ ನಿಮಿಷ ಬುಟ್ಟು ಬೇಡಕ್ಕ ಬೇಡ ನೀನ್ ಹಿಡ್ಕೊಂಡಿವಿ ಅಂತ ಇವತ್ತು ನನ್ನ ಗಂಡ ಬದಿಕಣ್ಣ ಹೇಳವ. ಅಕ್ಕ ನಾನು ನನ್ನ ಮಗು ಇಲ್ಲಿಗೆ ಬಂದು ಬಹಳ ಕಾಲವಾಗಿ ಹೋಯಿತು. ನೀವೇನು ನನಗೂ ನನ್ನ ಕಂದನಿಗೂ ಅನ್ನ ಬಟ್ಟೆಗಳನ್ನು ಕೊಟ್ಟು ಕಾಪಾಡ್ತಿರುವಿರಿ. ನಾವಿಲ್ಲೇ ಉಳಿದುಕೊಂಡರೆ ನನ್ನ ಪತಿಯನ್ನು ಹುಡುಕುವುದಾದರೆ ಹೇಗೆ? ನನ್ನ ಕಂದನಿಗೆ ಅವನ ತಂದೆಯನ್ನು ತೋರಿಸುವುದಾದರೆ ಹೇಗೆ? ದಯಮಾಡಿ ನೀವು ಏನು ಚಿಂತಿಸದೆ ನನ್ನನ್ನು ನನ್ನ ಮಗುವನ್ನು ಕಳುಹಿಸಿಕೊಡಿ ಅಕ್ಕ. ಯಾರಿಗಾದರೂ ಮಾರಿ ಬಂದ ಹಣದಿಂದ ನಿಮ್ಮ ಋಣಭಾರವನ್ನು ಸ್ವಲ್ಪವಾದರೂ ತೀರಿಸಿಕೊಳ್ಳಿರಿ. ಇರೋ ಅಣ್ಣ ಏನಿಗೇನಾಯಿತು? ಅಣ್ಣ ಇಂದು ಮೈಕ್ ಬಿಚ್ಚೋಯ್ತು. ಹಾಕಿಸ್ಕೊ ಬರ್ಲಿ ಪಾಪ ಪಾಯಿ ಅವ್ನಿಗೇನಿದ್ದ ಕಷ್ಟ. ಇರಿ ಸರ್ ನನ್ ಗಂಡು ಬರ್ಲಿ, ನನ್ ಗಂಡು ತೋರ್ಬೇಕು ನಾನು. ಗಂಡ ಎಲ್ಲ ಬರ ಅಲ್ಲೇ. ಓ ಇಲ್ಲೇ ಇದೆಯಾ ರೀ? ದಿನ ನಾನು ನೀನು ಮನೇಲಿ ರೂಮಲ್ಲಿ ಹೌದು ಕಣೆ. ಒಂದಿನ ಜಗಳ ಆಡ್ದಂಗ ಆಡ್ತೀವಲ್ಲ ಅದ್ ಕೇಳಿಸ್ಕೊಂಡ್ ಮಗ ಪಾಪ ಪ್ರಾಣ ಕಳ್ಕತೀನಿ ಮಾರ್ಬಿಡ್ರಿ ಅಂತ ಅದ ಕಣ್ರಿ. ಬಾರ ಇಲ್ಲಿ ಯಾಕವ ತಂಗಿ, ನಮ್ಮಿಬ್ಬರ ಜಗಳ ನೋಡಿ ಏನಿವೆ ನಿಂಗ ಬೇಸರ ಆಯ್ತ ತಂಗಿ? ನಾನು ಒಳ್ಳೆ ಬೇಜಾರಾಡ್ತೀವಿ ಅಂತ ಹೋಯ್ತಾ ಇದ್ದೀವಿ. ಅಯ್ಯೋ ಇಲ್ಲ, ನೀವೇನ್ ಮಾತಾಡಿದ್ರು ಏನ್ ಜಗಳ ಮಾಡಿದ್ರು ನಾನು ಖಂಡಿತ ಕೇಳಿಸ್ಕೊಂಡಿಲ್ಲ. ನಿಮ್ಮಂತಹ ದಂಪತಿಗಳು ಈ ಪ್ರಪಂಚದಲ್ಲಿಯೇ ಹುಡುಕಿದ್ರು ಸಿಗದು. ಅಷ್ಟು ಚಂದ ನಿಮ್ಮ ಈ ಸಂಸಾರ. ಮಾವ ಮಾರ್ಬಿಡಯ್ಯ ಹೋಗ್ಲಿ ಪಾಪ ಮಗ ಕೇಳ್ಕತ್ತದೆ. ಮಾರ್ಬಿಡವೇನಾಗರ ಮಾರೇ ಬಿಡಯ್ಯ ಹೋಗ್ಲಿ. ಅಣ್ಣ ಹಾಗಿದ್ದರೆ ಬನ್ನಿರಿ ನಾವಿನ್ನು ಹೋಗೋಣ. ಆಯ್ತು ತಂಗಿ. ಬರುವ ದಾರಿಯಲ್ಲಿ ನಾರಾಯಣನ ದೇವಾಲಯ ಇರೋದು. ಆ ದೇವಾಲಯಕ್ಕೆ ಹೋಗಿ ಒಮ್ಮೆ ನಮಸ್ಕರಿಸಿ ಬರ್ತೇನೆ. ಆ ನಂತರ ನಮ್ಮನ್ನು ಯಾರಿಗಾದರೂ ಮಾರಿಬಿಡಿ. ಏನಮ್ಮ ತಂಗಿ, ಇಂಥ ಕಷ್ಟ ಕಾಲದಲ್ಲಿವೆ ಆ ದೇವ್ರ ಜ್ಞಾನ ಮಾಡ್ಬೇಕು ಅಂತ ಹೇಳ್ತಿದೆಯಲ್ಲ ತಾಯಿ. ನಿನ್ನನ್ನು ನೋಡಿ ನಾವು ಕಲಿಯಬೇಕು ತಾಯಿ, ನಾವು ಕಲಿಯಬೇಕು. ಅವಳು ನೋಡಿ ಕಲ್ತ್ಗಣೆ. ನಾನು ಕಲ್ತವನೇ ಕಟ್ಟಿಲ್ಲ ನಾನು ಈ ನನ್ನ ತಂಗಿ ನೋಡಿ ಕಲ್ತ್ಗನೆ, ನೀನು ಕಲ್ತ್ಗ. ಕಡೆವ ತಂಗಿ, ಯಾರು ಮಾರುತ್ತೇನೆ ನಡೆ ತಂಗಿ. ಅಣ್ಣ ನೋಡು ಮಕ್ಕಳ ಹೋಗೋ ಮೊದಲು ನನ್ನದೊಂದು ಮಾತು. ಏನೋ ಮಾತಂತ ಕೇಳಿಸ್ಕೋಗತ್ತ ಹೋಗಿ. ಪಾಪ ಅತ್ತಿಗೆಯವರು ತುಂಬಾ ಒಳ್ಳೆಯವರು. ಅವರು ಸಣ್ಣವಾಗುತ್ತಿರುವರು ನಾವು ಬಂದ ಮೇಲೆ ಅವರನ್ನು ಚೆನ್ನಾಗಿ ನಮಸ್ಕರಿಸಿಕೊಂಡ. ನನ್ ಕಲ್ಗುವೆ ಆಶೀರ್ವದಿಸು ತಾಯಿ. ಒಳ್ಳೆದ ನಾವಿನ್ನು ಬರುತ್ತೇವೆ. ಒಬ್ಬನೇ ಅಮ್ಮನೇ ಹೇಳಪ್ಪ. ಅಮ್ಮ ನಾನು ಹೋಗಿ ಬರುತ್ತೀನಿ ಅಮ್ಮ. ಹೋಗ್ ಬಾ ನನ್ ಕಂದ, ಹೋಗ್ ಬಾ ರಾಜ. ನಮಸ್ಕರಿಸು ಕಂದ. ಕಾಕ ನಾವು ಸುಮ್ಮನಿರು. ದರಿದ್ರ ಸುತ್ತಬಿಟ್ಟದು ಬೇಡ ಸುಮ್ಮನಿರು. ಆಯ್ತು ಹೇಳಕ್ಕಣ್ಣ. ಹೋಗ್ಕಂದ